ಸ್ವಾಮಿ ಕೂತಿರೋ ಜಾಗ ನೋಡಿಬಿಟ್ಟು ಯೋಗ ದೃಷ್ಟಿಯಿಂದ ನರಸಿಂಹದೇವರನ್ನ ಪ್ರತಿಷ್ಠೆ ಮಾಡ್ತಾರೆ. ಪ್ರತಿಷ್ಠೆ ಮಾಡಿದಾಗ ಗುಡಿಗೆ ಬಂದು ಭಕ್ತರ ಮೇಲೆಲ್ಲ ದೇವರ ಆವೇಶ ತೋರಿಸ್ತಾ ಇದ್ರು. ಗುಡಿಗೆ ಯಾರಾದರೂ ಬಂದು ಅವ್ರ ಮೇಲೆಲ್ಲ ದೇವರ ಆವಾಹನೆ ಆಗ್ತಾಯಿತ್ತು. ಈ ಗ್ರಾಮಸ್ಥರೆಲ್ಲರೂ ಅಗಸ್ತ್ಯ ಮಹರ್ಷಿಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಗುಡಿಗೆ ಬಂದವ್ರ ಮೇಲೆಲ್ಲ ನರಸಿಂಹದೇವರು ಬಂದರೆ ತುಂಬ ತೊಂದರೆ ಆಗುತ್ತೆ, ಪೂಜೆ ನಡೆಯೋದಿಲ್ಲ, ಜನ ಭಯ ಪಡ್ತಾರೆ ಅಂತ ಹೇಳಿದಾಗ ಅಗಸ್ತ್ಯ ಮಹರ್ಷಿಗಳು ವಾಸುದೇವ ಮೂರ್ತಿ ಸಾಲಿಗ್ರಾಮನ್ನು ನರಸಿಂಹದೇವ್ರ ಬಾಯಲ್ಲಿಟ್ಟು ಸ್ಥಾಪನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವತ್ತಿಂದ ದೇವರು ಶಾಂತವಾಗಿದ್ದಾರೆ ಲಕ್ಷ್ಮೀ ನರಸಿಂಹದೇವರು. ಆ ಕಾಲದಲ್ಲಿ ವಿಷ್ಣುವರ್ಧನ ರಾಜ ಒಂದು ರಾಜ್ಯದಲ್ಲಿ ಯುದ್ಧ ಆಡಿ ಗೆದ್ದರೆ ಆ ಗೆದ್ದಿರೋ ನೆನಪಿಗೆ ಒಂದು ವಿಷ್ಣು ದೇವಸ್ಥಾನ ನಿರ್ಮಾಣ ಮಾಡೋ ಪದ್ಧತಿ ಆತಂದು. ಕೋಲಾರಿನಲ್ಲಿ ಚೋಳರ ಹತ್ರ ಯುದ್ಧ ಆಡಿ ಅವನ್ನೆಲ್ಲ ಓಡಿಸಿ ವಿಶ್ರಾಂತಿ ತಗೊಂಡಿದ್ದಾಗ ನರಸಿಂಹದೇವರು ಆತನಿಗೆ ಕನಸಲ್ಲಿ ದರ್ಶನ ಕೊಟ್ಟು ಇಂಥ ಸ್ಥಳದಲ್ಲಿ ನಾನಿದ್ದೀನಿ, ನನ್ನ ದೇವಸ್ಥಾನ ಜೀರ್ಣೋದ್ಧಾರ ಮಾಡು ಅಂತ ಹೇಳಿ ಸೂಚನೆ ಕೊಡ್ತಾರೆ. ಮಾನ್ಯ ದಿನ ರಾಜ ಸ್ಥಳ ಹುಡ್ಕೊಂಡು ಬಂದಾಗ ದೇವ್ರು ನೋಡಿಬಿಟ್ಟು ಇದೇ ದೇವರೇ ರಾತ್ರಿ ಕನಸಲ್ಲಿ ಬಂದಿದ್ದು ಅಂತ ಹೇಳಿ ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಮಾಡಿ 24 ಎಕರೆ ಜಮೀನು ದೇವಸ್ಥಾನಕ್ಕೆ ದಾನ ಕೊಟ್ಟು ಶಾಶ್ವತವಾಗಿ ಪೂಜೆ ಏರ್ಪಾಡು ಮಾಡಿ ಮುಂದೆ ಪ್ರಯಾಣ ಮಾಡ್ತಾನೆ. ಲಕ್ಷ್ಮೀದೇವಿ ಅಂತ ಆ ಸಮಯದಲ್ಲಿ ಲಕ್ಷ್ಮೀದೇವಿ ಅಂತ ಒಬ್ಬ ಹೆಂಗಸು ಈ ಊರಿಗೆ ಮದುವೆ ಮಾಡ್ಕೊಂಡು ಬರ್ತಾಳೆ. ಮದುವೆ ಮಾಡ್ಕೊಂಡು ಬಂದಾಗ ಮನೆಯಲ್ಲಿ ಅತ್ತೆ ಮಾವಂದ್ರ ಕಾಟ, ಗಂಡನ ಕಾಟ, ತುಂಬ ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ. ಹಾಗೆ ಸಂಸಾರದ ಮೇಲೆ ಮನೆ ಮೇಲೆ ಜಿಗುಪ್ಸೆ ಬಂದು ಮನೆ ಬಿಟ್ಬಿಟ್ಟು ಬಂದು ದೇವಸ್ಥಾನದಲ್ಲಿ ದೇವ್ರ ಸೇವೆ ಮಾಡ್ತಾ ಕಾಲ ಕಳೀತಾ ಇರ್ತಾಳೆ. ಪ್ರತಿನಿತ್ಯ ದೇವಸ್ಥಾನ ಕಸ ಬಳಿಯೋದು, ರಂಗೋಲಿ ಹಾಕೋದು, ತೋರಣ ಕಟ್ಟೋದು, ತನ್ನ ಸೇವೆ ಎಲ್ಲ ಮಾಡ್ತಾ ಇರ್ತಾಳೆ. ಈ ಹಳ್ಳಿ ಜನ ಎಲ್ಲ ಆಕಿನ ತುಂಬ ಅವಮಾನ ಮಾಡಿ ಬೈದು ಹೊಡೆದು ಮಾಡ್ತಾ ಇರ್ತಾರೆ. ಆಕೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ನಾನು ನೀವು ಅಂದ್ಕೊಂಡಂಥ ಕೆಟ್ಟ ಹೆಂಗಸಲ್ಲ, ಸಂಸಾರ ಬಾಧೆ ಸಹಿಸ್ಕೊಳ್ಳೋಕ್ಕಾಗ್ದಿರ ಇಲ್ಲಿ ಬಂದು ದೇವ್ರ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೇಳಿದ್ರೆ ಈ ಹಳ್ಳಿ ಜನ ಹೊರಟು ಜನ ಹೇಳಿದ ಮಾತು ಕೇಳಲ್ಲ. ನೀನಂಥ ಪತಿವ್ರತೆ ಆದರೆ ಸತ್ಯಾಂಶ ತೋರಿಸು, ಆವಾಗ ನಾವು ನಂಬ್ತೀವಿ ಅಂತೇಳಿ ಹೇಳ್ತಾರೆ. ಹೇಳಿದ ತಕ್ಷಣ ನಾಳೆ ಬೆಳಗ್ಗೆ ಬಂದು ನಿಮಗೆ ಸತ್ಯ ತೋರಿಸ್ತೀನಿ ಅಂತ ಹೇಳ್ಬಿಡ್ತಾರೆ. ಮಾನ್ಯ ದಿನ ಬರೋಷ್ಟೊತ್ತಿಗೆ ಅವತ್ತು ಕಾಮನ ಹುಣ್ಣಿಮೆ ಬಂದಿರುತ್ತೆ, ಕದಿರಿ ಹುಣ್ಣಿಮೆ ಅಂತಾರಲ್ಲ, ಆ ಹುಣ್ಣಿಮೆ ಬಂದಿರುತ್ತೆ. ಈ ಜನ ಎಲ್ಲ ಬೆಳಗಿನ ಜಾವ ಯಾವ ಥರ ಸತ್ಯ ತೋರಿಸ್ಕೊಂಡು ನೋಡಬೇಕು ಅಂತೇಳಿ ಊರಿನ ಜನ ಎಲ್ಲ ಬರ್ತಾರೆ. ಬಂದಾಗ ತಾನು ಪ್ರತಿನಿತ್ಯ ಏನು ಸೇವೆ ಮಾಡ್ತಾಯಿದ್ಲ ಆ ಸೇವೆ ಎಲ್ಲ ಮುಗಿಸ್ಕೊಂಡು ಆ ದೇವಸ್ಥಾನದ ಎದುರಿಗೆ 108 ಅಡಿದು ಧ್ವಜಸ್ತಂಭ ಹೊಂದಿದೆ. ಅದನ್ನು ರೆಡಿ ಮಾಡಿರ್ತಾರೆ, ನೆಲದ ಮೇಲೆ ಮಲಗಿಸಿಟ್ಟಿರ್ತಾರೆ. ಯಾರ ಕೈಯಲ್ಲೂ ನಿಲ್ಲಿಸೋಕ್ಕಾಗಿರೋದಿಲ್ಲ. ಸರಿ, ಹೀಗೆ ದೇವ್ರ ತೀರ್ಥ ಸ್ವಲ್ಪ ಕುಂಕುಮ ಸ್ವಲ್ಪ ತಗೊಂಡು ಆ ಕಂಬದ ಹತ್ರ ಹೋಗಿ ಆ ಕಂಬಕ್ಕೆ ತೀರ್ಥ ಹಾಕಿ ಕುಂಕುಮ ಇಟ್ಟು ತನ್ನ ಸೀರೆ ಸೆರಗಿಂದ ಆ ಕಂಬನ್ನು ಗಟ್ಟಿಯಾಗಿ ಗಂಟಾಕ್ತಾ ಇರ್ತಾಳೆ. ಗಂಟಾಕೋ ಕಾಲಕ್ಕೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತಾರೆ. ಇವತ್ತಿನ ದಿನ ಈ ಜನಗಳಿಗೆಲ್ಲ ನನ್ನ ಪಾತಿವೃತ್ತಿಯ ಮೇಲೆ ಅನುಮಾನ ಬಂದಿದೆ, ಅದನ್ನು ನೀನೇ ಪರಿಹಾರ ಮಾಡಬೇಕು ಅಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ದೇವ್ರನ್ನ ಮನಸ್ಸಲ್ಲಿ ಧ್ಯಾನ ಮಾಡಿಕೊಂಡು 2 ಕೈಲಿ ಎತ್ತಿ ನಿಲ್ಲಿಸ್ತಾಳೆ. 108 ಅಡಿ ಒಂದೇ ಕಲ್ಲಿನ ಕಂಬ, 2 ಕೈಲಿ ಎತ್ತಿ ನಿಲ್ಲಿಸ್ತಾಳೆ. ನಿಲ್ಲಿಸಿದಾಗ ಈ ಯಾರು ಆಕಿನ ಅವಮಾನ ಮಾಡಿ ಬೈದು ಇದು ಮಾಡಿರ್ತಾರೆ ಅವ್ರಿಗೆಲ್ಲ ಕಣ್ಣುಗಳು ಹೊಟ್ಟೋಗುತ್ತೆ, ಮೈಯೆಲ್ಲ ಉರಿ ಬಂದು ಬೊಬ್ಬೆ ಬಂದ್ಬಿಡುತ್ತೆ. ಆಮೇಲೆ ಆ ಜನ ಎಲ್ಲ ಹಾಕಿ ಪಾದ ಇಟ್ಕೊಂಡು ಬೇಡ್ಕೊತಾರೆ, ತಪ್ಪಾಯ್ತಮ್ಮ ನಮ್ಮನ್ನು ಕ್ಷಮಿಸಬೇಕು ಅಂತ ಕೇಳ್ಕೊಂಡಾಗ ದೇವ್ರ ತೀರ್ಥ ತೊಗೊಂಡು ಎಲ್ಲರಿಗೂ ಪ್ರೋಕ್ಷಣೆ ಮಾಡ್ತಾಳೆ. ಎಲ್ಲರಿಗೂ ಯಥಾ ಪ್ರಕಾರ ಕಣ್ಣುಗಳು ಬರುತ್ತೆ, ಮೈ ಉರಿ ಎಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಆ ಜನ ತಿಳಿದಿರ ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ, ಇನ್ನು ಮುಂದೆ ನಾವು ನಿಮಗೆ ಪ್ರತಿನಿತ್ಯ ನಮ್ಮೂರಿಂದ ದಿನಕ್ಕೊಂದು ಮನೆಯವರು ಬಂದು ನಿನಗೆ ಪೂಜೆ ಮಾಡಿ ಊಟ ತಿಂಡಿ ಹಾಕಿ ಚೆನ್ನಾಗಿ ನೋಡ್ಕೊತೀವಿ, ನೀವೆಲ್ಲಿ ಹೋಗಬಾರ್ದು ಅಂತ ಪ್ರಾರ್ಥನೆ ಮಾಡ್ಕೊಂಡಾಗ ಆಕೆ ನನಗೆ ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟಿದ್ದೀರಾ, ನಾನಿನ್ನ ಇಲ್ಲಿ ಇರೋದಿಲ್ಲ ಅಂಥೇಳಿ ಆ ಕಂಬನ್ನು 2 ಕೈಲಿ ಆಲಿಂಗನ ಮಾಡ್ಕೊತಾಳೆ. ಕಂಬದಲ್ಲಿ ಐಕ್ಯ ಆಗೋಗ್ತಾಳೆ, ಕಂಬದಲ್ಲಿ ಸೇರ್ಕೊಂಡಾಗ ನರಸಿಂಹದೇವರು ಆಕೆಗೆ ದರ್ಶನ ಕೊಟ್ಟು ಇನ್ನು ಮುಂದೆ ಯಾರು ಈ ದೇವಸ್ಥಾನಕ್ಕೆ ಬರ್ತಾರೋ ಮೊದಲು ನಿನ್ನ ಕಂಬದ ಹತ್ರ ಹೋಗಿ ಅವ್ರ ಕಷ್ಟ ಸುಖ ಎಲ್ಲ ನಿನ್ನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನನ್ನ ದರ್ಶನಕ್ಕೆ ಬಂದರೆ ನಾನು ಅವ್ರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತೀನಿ ಅಂತೇಳಿ ನರಸಿಂಹದೇವರು ಆಕೆಗೆ ಮಾತು ಕೊಡ್ತಾರೆ. ಅವತ್ತಿಂದ ಈ ದೇವಸ್ಥಾನಕ್ಕೆ ಕಂಬದ ಲಕ್ಷ್ಮೀ ನರಸಿಂಹ ದೇವಾಲಯ ಅಂತ ಹೆಸರು. ಈ ದೇವಸ್ಥಾನಕ್ಕೆ ಬರೋರು ಮೊದಲು ಕಂಬದ ಹತ್ರ ಹೋಗಿ ಲಕ್ಷ್ಮೀದೇವಿಗೆ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ನನ್ನ ಕಷ್ಟ ಪರಿಹಾರ ಮಾಡಮ್ಮ, ನನಗೆ ಮದುವೆ ಮಾಡು, ಸಂತಾನ ಭಾಗ್ಯ ಕೊಡುವಂಥ ನಿಮ್ಮ ಮನಸ್ಸಲ್ಲಿ ಏನೇನು ಕೋರಿಕೆ ಇರುತ್ತಾ ಅದನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ನನ್ನ ಕೋರಿಕೆ ತೀರಿದ ಮೇಲೆ ಬಂದು ನಿನಗೆ ಮಡ್ಲಕ್ಕಿ ಕಟ್ತೀವಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತಾರೆ. ಎಲ್ಲರೂ ಸುಮಾರು ಜನಕ್ಕೆ ಎಲ್ಲರಿಗೂ ಅವರವರು ಅಂದ್ಕೊಂಡಿರೋ ಕಷ್ಟಗಳೆಲ್ಲ ಪರಿಹಾರ ಆಗಿದೆ, ಅನುಕೂಲಗಳಾಗಿದೆ. ಆಮೇಲೆ ಕಾಲಕ್ರಮೇಣ ನವಾಬರ ಕಾಲ ಶುರು ಆಗುತ್ತೆ. ಅವ್ರು ನಮ್ಮ ಹಿಂದೂ ದೇವಸ್ಥಾನಗಳೆಲ್ಲ ಧ್ವಂಸ ಮಾಡ್ತಾ ಇರ್ತಾರೆ. ಈ ಹಳ್ಳಿ ಜನ ರಾತ್ರಿ ಗರ್ಭಗುಡಿ ಮೂಲ ದೇವ್ರ ಸಮೇತ ಗರ್ಭಗುಡಿನ ಮುಚ್ಚಿಟ್ಬಿಡ್ತಾರೆ. ಅಷ್ಟೇ ಇದ್ದಿದ್ದು ಗರ್ಭಗುಡಿ, ಇದೆಲ್ಲ ಹೊಸದಾಗಿರೋದು. ಆ ಗರ್ಭಗುಡಿನ ಮುಚ್ಚಿಟ್ಬಿಡ್ತಾರೆ. ಅವ್ರು ಬಂದರು ನವಾಬರು ದೇವಸ್ಥಾನ ಗೋಪುರ, ಕಂಬಗಳು, ಕಾಂಪೌಂಡು, ಗೋಡೆಗಳೆಲ್ಲ ಹೊಡೆದಾಕ್ಬಿಟ್ರು. ಆ ಕಂಬನ್ನು ಹೊಡಿಬೇಕು ಅಂತ ಹೋಗ್ತಾರೆ. ಸುಮಾರು ಜನ ಬಾಯಲ್ಲಿ ಮೊಗಲಿ ರಕ್ತ ಬಂದಲ್ಲೇ ಪ್ರಾಣ ಬಿಡ್ತಾರೆ. ಆಮೇಲೆ ಆ ಕಂಬ ತಂಟೆಗೆ ಯಾರೂ ಹೋಗಿರೋದಿಲ್ಲ. ಈ ದೇವಸ್ಥಾನ ಮುಚ್ಚಿಟ್ರು, ಅವರೆಲ್ಲ ಕಾಲ ಆಗೋದು.
ತಿರ್ಗಿ ದೇವಸ್ಥಾನನ ತೆಗೆದು ಪೂಜೆ ಮಾಡೋವಂಥ ಭಕ್ತರು ಯಾರೂ ಇರಲಿಲ್ಲ. 800 ವರ್ಷ ದೇವ್ರ ಮಣ್ಣಲ್ಲೇ ಇದ್ದೋಗಿದ್ದು. 800 ವರ್ಷ ದೇವ್ರ ಮಣ್ಣಲ್ಲೇ ಇದ್ದೋಗಿದ್ದು. ಯಾರಿಗೂ ಗೊತ್ತಿಲ್ಲ, ಯಾವ ದೇವಸ್ಥಾನ ಅಂತ ಕೂಡ ಗೊತ್ತಿಲ್ಲ. 49ನೇ ಇಸ್ವಿಲಿ ನಮ್ಮ ತಂದೆಯವರು ಗೋಪಾಲಕೃಷ್ಣರಾವ್ ಅಂತ, ನಮ್ಮ ತಂದೆಯವರು 98 ವರ್ಷ ಅವರು. ಅವ್ರಿಗೆ ಸ್ವಾಮಿ ದರ್ಶನ ಕೊಟ್ಟು ವೈಶಾಖ ಮಾಸ ನರಸಿಂಹ ಜಯಂತಿ ಮಧ್ಯಾಹ್ನ 12 ಗಂಟೆ ಆಗಿದೆ. ಸುಮ್ಮನೆ ಕೇಳಿಸ್ತಾ ಇದೆ ಕಿವಿ, ನನಗೆ ಪೂಜೆ ಮಾಡು, ನಾನು ಇಂಥ ಜಾಗದಲ್ಲಿದ್ದು ನನಗೆ ಪೂಜೆ ಮಾಡು ಅಂತ. ಹುಡ್ಕೊಂಡು ಬಂದಾಗ ದೇವಸ್ಥಾನ ಎಲ್ಲಿ ಕಾಣಿಸಲ್ದೆ ಕಂಬದ ಹತ್ರ ಹೋಗೆಲ್ಲ ಹುಡುಕ್ತಾ ಇದ್ದಾಗ ಈ ಗರ್ಭಗುಡಿ ಮುಚ್ಚಿಟ್ಟಿದ್ರಲ್ಲ, ಆ ಮಣ್ಣುಡ್ಡ ಮೇಲೆ ಈ ದನ ಕಾಯ ಹುಡುಗರು 10 ವರ್ಷ 12 ವರ್ಷ ಹುಡುಗರು ಅದ್ರ ಮೇಲೆ ಹತ್ತಿದ್ರೆ ಅವ್ರ ಬಾಯಲ್ಲಿ ಜೋರಾಗಿ ವೇದ ಮಂತ್ರ ಬರ್ತಾಯಿತ್ತು. ಕೆಳಗಡೆ ಇದ್ಬಿಟ್ಟು ಅವ್ರ ಬಾಯಲ್ಲಿ ಏನು ಬರ್ತಾಯಿತ್ತು. ಅದನ್ನು ನಮ್ಮ ತಂದೆಯವರು ಗಮನಿಸಿ ಈ ಹಳ್ಳಿ ಜನನೆಲ್ಲ ಕರೆದು ಆ ಮಣ್ಣೆಲ್ಲ ತೆಗೆದ್ರೆ ಒಳಗಡೆ ಲಕ್ಷ್ಮೀ ನರಸಿಂಹದೇವರಿದ್ದಾರೆ. ದೇವ್ರದ್ದು ಯಾವ ಕಾಲದಲ್ಲಾಗಿದ್ದಂಥ ತಾಮ್ರದ್ದು ಶಾಸನ ಇದೆ. ಆಮೇಲೆ ಈ ಹಳ್ಳಿ ಜನ ಎಲ್ಲ ನಮ್ಮ ತಂದೆಯವ್ರಿಗೆ ನಿಮ್ಮಿಂದ ದೇವರು ಬೆಳಕಿಗೆ ಬಂದಿದ್ದಾರೆ, ನೀವೇ ಪೂಜೆ ಮಾಡ್ಕೊಂಡಿರಿ ಅಂಥೇಳಿ ನಮ್ಮ ತಂದೆಗೆ ವಹಿಸಿದ್ದಾರೆ. ನಮ್ಮ ತಂದೆ ಯಾರನ್ನೂ 1 ರೂಪಾಯಿ ಕೇಳ್ತಾ ಇರಲಿಲ್ಲ. ದೇವರು ಅವ್ರಿಗೆ ಏನು ಕೊಟ್ಟಿದ್ದಾರೆ ಅದನ್ನು ಪ್ರತಿನಿತ್ಯ ಒಂದು ಬಿಂದಿಗೆ ನೀರು ತರೋದು, ದೇವರಿಗೆ ಜಲಾಭಿಷೇಕ ಮಾಡೋದು. ಅವರಿಗೆ ಮಂತ್ರ ತಂತ್ರ ಏನೂ ಗೊತ್ತಿಲ್ಲ, ಓದು ಇಲ್ಲ. 3 ವರ್ಷ 3ನೇ ಕ್ಲಾಸ್ ಏನು ಓದಿದ್ದಾರೆ ನಮ್ಮ ತಂದೆ. ಅವ್ರಿಗೇನು ಅಕ್ಷರ ಜ್ಞಾನ ಕೂಡ ಇಲ್ಲ, ಭಕ್ತಿ ಅಷ್ಟೇ ಅವ್ರಿಗೆ. ದೇವರಿಗೆ ಜಲಾಭಿಷೇಕ ಮಾಡೋದು, ಅಷ್ಟಪ್ಪ ಬೆಲ್ಲ ದೇವ್ರ ಮುಂದೆ ಇಡೋದು, ಗೋವಿಂದ ಹಾಕೋದು, ತುಳಸಿ ದಳ ಇಟ್ಟು ಗೋವಿಂದ ಅನ್ನೋದು, ಮನೆಗೆ ಹೋಗೋದು. ಮಾನ್ಯ ದಿನ ಬರೋಷ್ಟೊತ್ತಿಗೆ ತುಳಸಿ ದಳ ಹಾಗೆ ಇರ್ತಾಯಿತ್ತಂತೆ, ಬೆಲ್ಲ ಮಾತ್ರ ಇರ್ತಾಯಿರಲಿಲ್ಲ. ಬೆಲ್ಲ ಸ್ವಾಮಿನೇ ಸ್ವೀಕಾರ ಮಾಡಿದ್ದೀನಿ ಅಂತೇಳಿ ಅದೇ ನಂಬಿಕೆಯಿಂದ ಮಾಡ್ಕೊಂಡು ಬಂದು 2000 ಇಸ್ವಿಲಿ ನಾನು ನಮ್ಮ ತಂದೆ ಜೊತೆಗೆ ಬಂದೆ. ನಾನು ದೇವ್ರು ನೋಡಬೇಕು ಅಂತೇಳಿ ಬಂದು ನನಗೆ ದೇವ್ರಿಗೆ ತುಂಬ ಶತ್ರು. ದೇವ್ರನ್ನ ನಾನು ಪೂಜೆ ಮಾಡ್ತಾಯಿಲ್ಲ, ನಂಬ್ತಾ ಇರಲಿಲ್ಲ. ಅದು ಯಾವ ಟೈಮ್ನಲ್ಲಿ ದೇವ್ರು ನನ್ನ ಒಳಗಡೆ ಕರ್ಕೊಂಡ್ರು ಇವತ್ತಿನವರೆಗೂ ಬಿಟ್ಟಿಲ್ಲ ಆತ. ಒಂದೊಂದೇ ದೇವಸ್ಥಾನ ಬರೋ ಭಕ್ತರನ್ನ ಮುಳುಬಾಗಿಲಲ್ಲಿ ಒಂದು 15-20 ಮನೆಗೆ ಹೋಗೋದು, ಒಂದೊಂದು ಇಡೀ ಅಕ್ಕಿ ವಸೂಲಿ ಮಾಡೋದು, ಹುಣ್ಣಿಮೆ ದಿನ ದೇವ್ರಿಗೆ ಅಭಿಷೇಕ ಮಾಡೋದು, 1 kg ಚಿತ್ರಾನ್ನ ಪುಳಿಯೋಗರೆ ಮಾಡ್ಕೊಂಡು ಬರೋದನ್ನು, ಬೆಳಗ್ಗಿಂದ ಸಾಯಂಕಾಲ ತನಕ ಬಂದವರಿಗೆಲ್ಲ ಅಷ್ಟು ಪ್ರಸಾದ ಕೊಡೋದು. ಹೀಗೆ ಶುರು ಮಾಡಿದ್ದು. ಇವತ್ತಿನ ದಿನ ಇಷ್ಟು ಮಾತ್ರ ಆಗಿದೆ. ದೇವರು ಸಂಚಾರ ಹೊರಡ್ತಾರೆ, ಪ್ರತಿ ವರ್ಷ ಸಂಚಾರ ಹೊರಡ್ತಾರೆ. ಕಾರ್ತಿಕ ಇದು ಕಾಮನ ಹುಣ್ಣಿಮೆ ದಿವಸ ಬ್ರಹ್ಮ ರಥೋತ್ಸವ ಇಲ್ಲಿ. ಆ ರಥೋತ್ಸವಕ್ಕೆ 15 ದಿನಕ್ಕೆ ಮುಂಚೆ ಎಲ್ಲರ ಮನೆಗೂ ದೇವರು ಕರ್ಕೊಂಡ್ಬರ್ತೀವಿ. ಅನ್ನದಾನ ಪೂಜೆಗೋಸ್ಕರ, ಅನ್ನದಾನ ಸಹಾಯಕ್ಕೋಸ್ಕರ ಅಡುಗೆ ಸಾಮಾನು ಪದಾರ್ಥಗಳೆಲ್ಲ ಸಹಾಯ ಮಾಡ್ತಾರೆ. ಒಂದು 15-20 ಸಾವಿರ ಜನ ಸೇರ್ತಾರೆ ಜಾತ್ರೆಗೆ. ಎಲ್ಲ ಜಾತ್ರೆ ಎಲ್ಲ ತುಂಬ ಗ್ರ್ಯಾಂಡಾಗಾಯಿತು. ವರ್ಷಕ್ಕೊಂದೊಂದು ಬ್ರಹ್ಮರಥ ಬೇಕು ಅಂದರು ರಥ ಮಾಡಿಸಿದೆ, ಗೋಪುರ ಬೇಕು ಅಂದರು ಗೋಪುರ ಮಾಡಿಸಿದೆ. ನಂದೇನು 1 ರೂಪಾಯಿ ಇಲ್ಲ, ಎಲ್ಲ ಭಕ್ತಾದಿಗಳಿಗೆ ಹೇಳೋದು, ಕೊಡ್ತಾರೆ. ಬಂಗಾರ ಕಿರೀಟ ಬೇಕು ಅಂದರು ದೇವರು, ಬಂದವ್ರಿಗೆಲ್ಲ ಹೇಳ್ತಾ ಇದ್ದೆ. 600 ಗ್ರಾಮ್ ಬಂಗಾರ ವಸೂಲಿ ಮಾಡಿ ಬಂಗಾರ ಕಿರೀಟ ಇಟ್ಟು ಮೊನ್ನೆ ಹುಣ್ಣಿಮೆ ದಿವಸ ದೇವರಿಗೆ 35 ಲಕ್ಷ ಆಯಿತು. ಇವಾಗ ದೇವರು ನನಗೆ ಪುಷ್ಕರಣಿ ಬೇಕು ಅಂತೇಳಿ ಪುಷ್ಕರಣಿ ಬೋರ್ಡ್ ಹಾಕಿದ್ದೀನಿ. ಬೋರ್ಡ್ ಹಾಕೋದೇ ನನ್ನ ಕೆಲಸ. ತಿರ್ಗಾ ನಾನು ಬಂಡವಾಳ ಇಲ್ಲ, ದೇವ್ರಿಗೆ ಹೇಳೋದು, ದುಡ್ಡು ಕೊಡೋಲ್ಲ, ಕಾಸು ಕೊಡೋಲ್ಲ, ನಾನು ಹೇಗಪ್ಪ ಮಾಡೋದು ಅಂತ ದೇವ್ರ ಮೇಲೆ ನಾನು ಹಠ ಮಾಡೋದು. ನೀನು ಬೋರ್ಡ್ ಹಾಕಿ ಸಾಕು, ನಾನು ಮಾಡ್ಕೊತೀನಿ ಅಂತ. ನೀನು ಬೋರ್ಡ್ ಹಾಕಿ ನಾನು ನೋಡ್ಕೊತೀನಿ ಅಂತ ಬೋರ್ಡ್ ಹಾಕಿದ್ದೀನಿ. 1 ಕೋಟಿ ರೂಪಾಯಿ ಆಗುತ್ತೆ. 1 ಕೋಟಿ ರೂಪಾಯಿ ಒಬ್ಬರನ್ನೇ ಕೇಳಿದ್ರೆ ಅವ್ರು ಇನ್ನೊಂದು ದಿನ ಗುಡಿಗೆ ಬರೋದಿಲ್ಲ. ಅದರಿಂದ ಎಲ್ಲರಿಗೂ ಪುಣ್ಯ ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಮೆಟ್ಲು ಸೇವೆ ಅಂತ 10,114 ರೂಪಾಯಿ ಕೊಟ್ಟರೆ ನರಸಿಂಹದೇವ್ರನ್ನ ನಿಮ್ಮ ಮನೆಗೆ ಕರ್ಕೊಂಡ್ಬರ್ತೀವಿ. ವಿಷ್ಣು ಸಹಸ್ರನಾಮ ಪೂಜೆ ಮಾಡಿಸಿ 10,114 ರೂಪಾಯಿ ಸಂಕಲ್ಪ ಮಾಡಿ ಮೆಟ್ಲಿಗೋಸ್ಕರ ತೊಗೊಳ್ತಾ ಇದ್ದೀವಿ. ನಾಳೆ ಜೂನ್ 1ನೇ ತಾರೀಕಿಂದ ಪುಷ್ಕರಣಿ ಕೆಲಸ ಪ್ರಾರಂಭ ಆಗುತ್ತೆ. ಅದರೊಳಗಡೆ ಇವಾಗ ಅಶ್ವತ್ಥ ಕಟ್ಟೆ ಕಟ್ತಾಯಿದ್ದೀನಿ. ಗೋಶಾಲೆ ಬೇಕು ಅದು ಗೋಶಾಲೆ ಮಾಡಿದ್ದೀನಿ. ಅದರ ಹಸು ಹಾಲೆಲ್ಲ ದೇವ್ರಿಗೆ ಅಭಿಷೇಕಕ್ಕೆ ಬಳಸ್ತೀವಿ. ಆಮೇಲೆ ಗುಡಿಗೆ ಬಂದವ್ರಿಗೆಲ್ಲ ಮಧ್ಯಾಹ್ನ ಹೊತ್ತು ಬರ್ತಾರೆ, ಬರೀ ಹೊಟ್ಟೆಲಿ ಹೋಗ್ತಾರೆ, ಎಲ್ಲರಿಗೂ ಊಟ ಹಾಕಬೇಕು ಅಂತೇಳಿ ಅನ್ನದಾನ ಕಾರ್ಯಕ್ರಮ ಇಟ್ಟಿದ್ದೇನೆ. ಪ್ರತಿನಿತ್ಯ 15-20 ಜನ ಊಟ ಆಗುತ್ತೆ. ಮಂಗಳವಾರ 300 ಜನ ಆಗುತ್ತೆ ಊಟ. ಇಲ್ಲಿ ನೀರಿಗೆ ಸೌಕರ್ಯ ಇಲ್ಲ, ನೀರಿಗೆ ತುಂಬ ಕಷ್ಟ. ಅದರಿಂದ ಜಾಸ್ತಿ ನಾವು ಮಡಿ ತಂಟೆಗೆ ಹೋಗಿಲ್ಲ. ನಮ್ಮ ಹೆಂಗಸರು ಅಡುಗೆ ಮಾಡ್ತಾರೆ, ಅದ್ರ ಮೇಲೆ ತೀರ್ಥ ತುಳಸಿ ದಳ ಹಾಕಿ ಗೋವಿಂದ ಅಂತೇನೆ ಅದನ್ನೇ ಸ್ವೀಕಾರ ಮಾಡಿ ಸಂತೋಷವಾಗಿ ಸ್ವಾಮಿ ಇದ್ದಾನೆ. ಅದರಿಂದ ಮೊದಲೇ ಹೇಳ್ಬಿಡ್ತೀವಿ ನಾವು, ಸೌದೆಯಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ, ನೀರು ಸೌಕರ್ಯ ಇಲ್ಲ ಅಂತ. ಅದರಿಂದ ಬಂದವ್ರಿಗೆಲ್ಲ ನಿತ್ಯ ಅನ್ನದಾನ ನಡೀತಾ ಇದೆ, ನಿತ್ಯ ಅಭಿಷೇಕ ನಡೀತಾ ಇದೆ. ಆಮೇಲೆ ದೇವಸ್ಥಾನ ಮುಜರಾಯಿಗೆ ಸೇರಿಲ್ಲ, ಗೌರ್ಮೆಂಟಿಗೆ ಸೇರಿಲ್ಲ, ಕಮಿಟಿ ಇಲ್ಲ. ದೇವ್ರ ಪ್ರೆಸಿಡೆಂಟು, ನಾನು ಅಸಿಸ್ಟೆಂಟು. ದೇವ್ರು ನನಗೇನು ಪ್ರೇರಣೆ ಕೊಟ್ಟರೆ ಅದನ್ನು ಮಾಡಿಸ್ತಾ ಇದ್ದೇನೆ. ಇನ್ನು ಇವಾಗೆಲ್ಲ ಮಹಾಮಂಗಳ ಆಯಿತು, ಇನ್ನು ಲೇಟ್ ಮಾಡಿದ್ರೆ 9 ಗಂಟೆ ತನಕ ಭಕ್ತಿ ಇರುತ್ತೆ, 9ರಿಂದ 12 ತನಕ ಶಕ್ತಿ ಇರುತ್ತೆ. 12 ಆದಮೇಲೆ ಭಕ್ತಿ ಶಕ್ತಿ 2 ಹೊಟ್ಟೋಗುತ್ತೆ. ಕೂತ ಜಾಗದಲ್ಲಿ ನಿದ್ದೆ ಬರುತ್ತೆ. ಸ್ವಲ್ಪ ಊಟಕ್ಕೆ ಎಲ್ಲರೂ ನಡ್ರಿ.